ನೋಡಿ ಇವರು ನಮ್ಮ ಫಾಲೋವರ್ಸು, ನಮ್ಮ ಚಂದಾದಾರರು. ಸಾರ್ ಅಂತಂದ್ರು. ಬಟ್ ಅದು ಏನಾಯ್ತು ಅಂದರೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ, ಅದಕ್ಕೆ ಫಾಲೋ ಮಾಡ್ಕೊ ಬಂದಿದ್ದೀನಿ. ಸೊ ಅವ್ರನ್ನ ಇವಾಗ ಒಂದು ಶೂಟ್ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಫಾಲೋವರ್ಸ್, ನಮ್ಗೆ ಭಾಳ ಖುಷಿ ನಮ್ಮ ಫಾಲೋವರ್ಸ್ ಅಂದರೆ. ಅದಕ್ಕೋಸ್ಕರ ಅವ್ರನ್ನ ಗುರುತಿಸ್ತಕ್ಕಂಥ ಕಾರ್ಯ ಮಾಡಿದ್ದೀನಿ. ಥ್ಯಾಂಕ್ ಯು. ಒಂದು ಕ್ಲಿಪ್ ಹಿಡ್ದಿದ್ದೀನಿ. ಸೊ ನಮ್ಮ ಹುಡುಗರು, ನಮ್ಮ ಫಾಲೋವರ್ಸ್, ಸೊ ಅವ್ರನ್ನ ಗುರುತಿಸ್ತಕ್ಕಂಥ ಕಾರ್ಯವನ್ನು ಈ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ನಮ್ಮ ಫಾಲೋವರ್ಸ್ ದೇವರುಗಳನ್ನ ನಾನು ಎಲ್ಲೇ ಸಿಕ್ಕಲಿ ಅವ್ರಿಗೆ ಒಂದು ನಮನಗಳನ್ನು ಸಲ್ಲಿಸ್ಬಿಡ್ತೀನಿ. ಅವ್ರಿಗೆ ವಿಶೇಷವಾದ ರೀತಿಯಲ್ಲಿ ಮಾನ್ಯತೆಯನ್ನು ನೀಡ್ತೀನಿ. ಇನ್ ಕೇಸ್ ಯಾರಿಗಾದ್ರೂ ನೋಡಿದ್ದು ಒಂದು ವೇಳೆ ನಾನು ಸರಿಯಾಗಿ ಗಮನಿಸಿಲ್ಲ ಅಂದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ನಿಮ್ಮ ಪಾದದ ಧೂಳು ನನ್ನ ಹಣೆಯಲ್ಲಿರಲಿ. ಯಾಕಂದರೆ ನೀವು ಆಶೀರ್ವಾದಿಸಿ ನಮಗೆ ಬೆಂಬಲಿಸಿದ್ರೆ ಮಾತ್ರ ನಾವು, ಅರ್ಥ ಆಯ್ತಾ, ನಮ್ಮ ಫಾಲೋವರ್ಸ್ ದೇವರುಗಳಲ್ಲಿ ನಾನು ಬೇಡ್ಕೊತೀನಿ. ಒಳ್ಳೆಯದೇನೆ ಕಣ್ರಪ್ಪ, ಒಂದು ಉಗಿ ಹಾಕ್ರಪ್ಪ ಹಾಗೆ. ಸೂಪರ್. ಹೋಗಿದ್ ಬನ್ನಿ. ಥ್ಯಾಂಕ್ ಯು. ಸೊ ನಮ್ಮ ಫಾಲೋವರ್ಸ್ ದೇವರುಗಳನ್ನು ನಾವು ಗುರುತಿಸಿದ್ದೀವಿ, ಒಂದು ಉಗಿ ಹಾಕ್ಸಿದ್ದೀನಿ. ಸೊ ನನಗೆ ಏನೋ ಒಂದು ಖುಷಿ ಅವರು ಅಂದರೆ, ಯಾಕೆಂದರೆ ನಮ್ಮನ್ನ ಗುರುತಿಸ್ತಾರೆ. ಸಾರ್ ನಾವು ನಿಮ್ಮ ವಿಡಿಯೋ ನೋಡ್ತೀವಿ ಅಂದರೆ ಸಾಕು, ಅದು ಎಲ್ಲಿಲ್ದಂತಹ ಸಂತೋಷ ಬಂದ್ಬಿಡ್ತದೆ. ಇವತ್ತು ನಾವು ನೋಡಿದಾಗೆ ನಮ್ಮನ್ನು ಇಷ್ಟಪಡೋರು ಮೇಯ್ನು. ಯಾಕಂದರೆ ಅವ್ರು ಇಲ್ಲ ಅಂದರೆ ನಾವೇನೇನೂ ಇಲ್ಲ. ಯಾಕಂದ್ರೆ ಅವ್ರು ಗುರುತಿಸಿಲ್ಲ ಅಂದರೆ ನಮ್ದೇನು ನಡೆಯಲ್ಲ ಗುರು. ಸುಮಾರು ಫೇಸ್ಬುಕ್ಕಲ್ಲಿ ನನಗೆ 3 ಲಕ್ಷದ ಮೇಲೆ ಇದ್ದಾರೆ ಫಾಲೋವರ್ಸು. ಆಮೇಲೆ ಯೂಟ್ಯೂಬಲ್ಲಿ ಹತ್ತತ್ರ 1 ಲಕ್ಷ ಅಂದರೆ 93,000 ಜನ ಇದ್ದಾರೆ. ಸೊ ನಾನು ಪಡೆದ ಪುಣ್ಯ ಧನ್ಯ ಸ್ವಾಮಿಯವರ ಸನ್ನಿಧಾನದಿಂದ ಇವತ್ತು ನಾನು ನನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಜನರನ್ನು ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೀನಿ ಅಂದಾಗ ನನಗೆ ನಿಜಕ್ಕೂ ಆ ಭಗವಂತನ ಆಶೀರ್ವಾದವೇ ಸರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಇದ್ದಾರೆ, ನಾನು ನೋಡಿದ್ದೀನಿ. ಸೊ ತಾವು ಬದುಕಬೇಕಂತ ಏನೇನೋ ಮಾಡಿಬಿಡ್ತಾರೆ. ಇನ್ನೊಬ್ಬರು ಮನೆ ಹಾಳಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಅವರು ಮನೇನ ಉದ್ಧಾರ ಮಾಡ್ಕೊಳ್ಳೋಂಥವ್ರು ತುಂಬ ಜನ ಇದ್ದಾರೆ. ಸೊ ನನಗೂ ಸಹ ದ್ರೋಹ ಬಗ್ದಿದ್ದಾರೆ, ಅಂಥವರೆಲ್ಲ ಇದ್ದಾರೆ. ಈ ಥರ ಇರಬೇಕಾದ್ರೆ ಸೊ ಈ ಒಂದು ಸ್ವಂತವಾಗಿ 4 ಜನದ ಪ್ರೀತಿನ ನಾನು ಈ ರೀತಿ ಮೆಸೇಜ್ಗಳನ್ನ ನೀಡೋದ್ರ ಮೂಲಕ ಗಳಿಸಿದ್ದೀನಿ ಅಂದರೆ ನನಗೆ ನಿಜಕ್ಕೂ ಎಲ್ಲ ನಮ್ಮ ಫಾಲೋವರ್ಸ್ ದೇವರು ಕೊಟ್ಟಂತಹ ಉಡುಗೊರೆಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ಜೊತೆಲಿ ಇದ್ಕೊಂಡೆ ನಮಗೆ ಬೆನ್ನಿಂದನೇ ಚೂರಿ ಹಾಕಿರೋರು ಇದ್ದಾರೆ. ನನಗೆ ತುಂಬ ಜನ ಮೋಸ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಗಮನಿಸಿದಾಗ ನಮ್ಮ ಫಾಲೋವರ್ಸ್ ದೇವರುಗಳ ಒಂದು ಪ್ರೀತಿಯನ್ನು ಗಳಿಸಿದ್ದೀನಿ ಅಂದರೆ ಒಂದು ಈ ಏಳು ಬೀಳುಗಳು ಬಹಳ ಮುಖ್ಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ನೋಡೋಣ, ಭಗವಂತ ನಮಗೆ ಆದ ಒಂದು ನೋಡೋಣ, ಇನ್ನೂ ಕಾದು ನೋಡ್ತೀನಿ. ನಮಗೆ ಆದ ಒಂದು ಸ್ಟೇಜ್ ಅಂತಕ್ಕಂಥದ್ದು ನೀಡಿದ್ದಲ್ಲಿ ನನಗೇನೇನು ಅನ್ಯಾಯ ಆಗಿದೆ ಅದನ್ನ ಹೊರ ಹಾಕ್ತೀನಿ, ಸ್ಪಷ್ಟಪಡಿಸ್ತೀನಿ. ಧನ್ಯವಾದಗಳು.